2,25,000 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಅಂದ್ರೆ ಎಷ್ಟು ಕೂತ್ಕೋತೀರಾ ಸರ್? ಫೈನಲ್ 195 ಕೊಡ್ತೀನಿ ಸರ್. 1,90,000 ಗೆ ಕೊಡ್ತೀನಿ ಸರ್. ಫೈನಲ್ 1,60,000 ಗೆ ವಿತ್ ಕೆ ನಂಬರ್ ಕೊಡ್ತೀನಿ ಸರ್. NOC ನಿಮ್ಗೆ 2,75,000 ಹೇಳ್ತಾ ಇದ್ದೀನಿ ಸರ್. 2,50,000 ಗೆ ಕೊಡ್ತೀನಿ ಸರ್. ಗಾಡಿ ಲೋ ಬಜೆಟ್ ದಲ್ಲಿ ಡೀಸೆಲ್ ಗಾಡಿ ಬೇಕಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. 2,80,000 ಗೆ ಸರ್. 1,95,000 ಹೇಳ್ತಾ ಇದ್ದೀನಿ. 1,75,000 ಗೆ ವಿತ್ NOC ಕೊಡ್ತೀನಿ ಸರ್. ಮುಂದೆ ಬರ್ಲಿ ಇನ್ನ 5,000 ಕಡಿಮೆ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಆರಾಮಾಗಿ ತಗೊಂಡೋಗಿ ಸರ್. 1,30,000 ಗೆ ಕೆ ಗಾಡಿ ಸಿಗುತ್ತೆ ಸರ್. ವಿತ್ 2,25,000 ಗೆ ವಿತ್ NOC ಕೊಡ್ತೀನಿ ಸರ್. ಸರ್ 2,85,000 ಗೆ ಕೊಡ್ತೀನಿ ಹೋಗಿ ಸರ್. 3,10,000 ಕೊಟ್ ಮಾಡ್ತಾ ಇದೀನಿ. 2,80,000 ಗೆ ಕೊಡ್ತೀನಿ ಸರ್. ನಿಮ್ಗೆ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಸೇರಿ 3,50,000 ಗೆ ಮಾಡಿಸ್ಕೊಡ್ತೀನಿ ಸರ್. 4,25,000 ಹೇಳ್ತಾ ಇದ್ದೀನಿ. 3,85,000 ಗೆ ವಿತ್ ಕೆ ನಂಬರ್ ಕೊಡ್ತೀನಿ ಸರ್. ಇನ್ನು ಮುಂದೆ ಬರ್ಲಿ ಸರ್. 6,40,000 ಗೆ ಕೊಡ್ತೀನಿ ಸರ್. ಸರ್ 9,50,000 ಗೆ ರೌಂಡ್ ಫಿಗರ್ ಮಾಡಿಸ್ಕೊಡ್ತೀನಿ ಸರ್. ಸರ್ 11,40,000 ಗೆ ಮಾಡಿಸ್ಕೊಡ್ತೀನಿ ಸರ್. ನನ್ಗೂ ಬೇಡ ನಿಮ್ಗೂ ಬೇಡ, ಏನಾದ್ರು ಯೋಚನೆ ಮಾಡ್ತೀರಾ? 11 ಲಕ್ಷ ಸರ್. 11,25,000 ಗೆ ವಿತ್ ಕೆ ಮಾಡಿಸ್ಕೊಡ್ತೀನಿ ಸರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಆಲ್ಫಾ ಕಾರ್ ನೆಟ್ವರ್ಕ್ಗೆ. ಯಾರಾದ್ರೂ ಒಂದು ಒಳ್ಳೆ ಬಜೆಟಲ್ಲಿ ಒಳ್ಳೊಳ್ಳೆ ಗಾಡಿಗಳು ಹುಡುಕ್ತಾ ಇದ್ದಾರೆ ಅಂದರೆ ಬೇಗ ಬನ್ನಿ ಆಲ್ಫಾ ಕಾರ್ ನೆಟ್ವರ್ಕ್ಗೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಸೊ ನಿಮ್ಮ ಜೊತೆ ತೌಸಿಫ್ ಸರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ನೀವು? ಆರಾಮಾಗಿದ್ದೀನಿ. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟ್ 1,30,000 ಇಂದ ಐತೆ ಸರ್. ಹೈಯೆಸ್ಟ್ ಅಂದ್ರೆ ಅಲ್ಲಿ ಗಂಟೆ ಸಿಗುತ್ತೆ? 1,10,000 ಇಂದನೂ ಇದೆ ಸ್ಟಾರ್ಟಿಂಗು. ಹೈಯೆಸ್ಟ್ ಅಂದ್ರೆ ನಿಮಗೆ 15 lakhs ತನಕ ಐತೆ ಸರ್. 15 lakhs ವರ್ಗು. ಓಕೆ, ಇನ್ನೊಂದು ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ರಿವೀಲ್ ಮಾಡ್ಬಿಡ್ತೀನಿ. ಒಂದು ಇನೋವಾ ಇದೆ, ಕ್ಲಚ್ ಡ್ರಿವನ್ ವೆಹಿಕಲ್. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಒಂದು ಒಳ್ಳೆ ಚಾನ್ಸಲ್ಲಿ ಕೊಡ್ತಿದ್ದಾರೆ. ಪ್ರೈಸೂ ಅಷ್ಟೇ. ಸೊ ಮತ್ತೆ ಗಾಡಿ ಕೂಡ ಕ್ಲಾಸ್ ಆಗಿದೆ ಗಾಡಿ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದಿದ್ದು ಜಯನಗರ್ 4th T ಬ್ಲಾಕ್, ಸ್ವಾಗತ್ ಮೇನ್ ರೋಡ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಏನೋ ಕನ್ಫ್ಯೂಷನ್ ತಲೆ ಕೆಡಿಸ್ಕೊಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಲೋನ್ ಅಂತ ನೋಡ್ತಾರೆ ಸರ್. ಸೊ ಲೋನ್ ಎಲ್ಲ ಹೆಂಗೆ ಸರ್? ಲೋನ್ ಅಂತ ನಿಮಗೆ ಪ್ರೈವೇಟ್ ಫೈನಾನ್ಸ್ ಅಲ್ಲೂ ಸಿಗುತ್ತೆ, ಬ್ಯಾಂಕ್ ಇಂದಾನು ಸಿಗುತ್ತೆ. 9-10 ಮಾಡಲ್ ಇಂದಾನು ಮಾಡಿಸ್ಕೊಡ್ತೀನಿ. 12-13 ಮಾಡಲ್ಗೂ ಮಾಡಿಸ್ಕೊಡ್ತೀನಿ. ಹೈ ಎಂಡ್ ಮಾಡಲ್ಗೂ ಮಾಡಿಸ್ಕೊಡ್ತೀನಿ ಸರ್. ಬ್ಯಾಂಕ್ ಇಂದ ನಿಮಗೆ ಸ್ಟಾರ್ಟಿಂಗ್ ಲೋನ್ ಅಂದು 13 ಮಾಡಲ್ ಇಂದ ಆಗುತ್ತೆ. ಅದಕ್ಕೆ ಬಿಲೋ ಇರೋದು ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ಅದು ಬೇರೆ ಬೆಂಗಳೂರು ಮಾತ್ರ ಥ್ರೂ ಔಟ್ ಕರ್ನಾಟಕನ ಸರ್? ಥ್ರೂ ಔಟ್ ಕರ್ನಾಟಕ ಬ್ಯಾಂಕ್ ಇಂದ ಮಾಡಿಸ್ಕೊಡ್ತೀನಿ. ಅಬೌವ್ 14 ತಗೊಂಡ್ರೆ ನಿಮಗೆ ಥ್ರೂ ಔಟ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಬಿಲೋ 14 ತಗೊಂಡ್ರೆ ನಿಮಗೆ ಬರೀ ಬೆಂಗಳೂರಿಗೆ ಮಾಡಿಸ್ಕೊಡ್ತೀನಿ. ಓಕೆ ನೋಡಿ, ಈ ಥರ ನಿಮಗೆ ಲೋನ್ ಫೆಸಿಲಿಟೀಸ್ ಬಗ್ಗೆ ಇರುತ್ತೆ ನಿಮಗೆ. ಸೊ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಇನ್ನು ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಸರ್ ಆಮೇಲೆ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. 100% ಎಲ್ಲ ಗಾಡಿ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬನ್ನಿ ಇವಾಗೆಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಫಿಯೇಟ್ ಲೀನಿಯಾ ಇದೆ. ಏನು ಸರ್ ಡೀಟೇಲ್ಸ್ ಇರೋದು? ಸರ್ ಫಿಯೇಟ್ ಲೀನಿಯಾ 2009 ಮಾಡಲ್ ಸಿಂಗಲ್ ಓನರ್ ಗಾಡಿ. ಜಸ್ಟ್ 60,000 ಡ್ರೈವ್ ಆಗಿದೆ. ಅಷ್ಟೇ 60,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ. ಓಕೆ, ಸೊ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ ಗಾಡಿಲಿ. ಸೊ 2009 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 60,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಜಸ್ಟ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 1,60,000 ವಿತ್ ಕೆ ನಂಬರ್ ಹೇಳ್ತಾ ಇದ್ದೀನಿ ಸರ್. ಆಫ್ಟರ್ ನೆಗೋಷಿಯೇಷನ್ 1,30,000 ಗೆ ವಿತ್ ಕೆ ನಂಬರ್ ಸಮೇತ ಕೊಡ್ತೀನಿ. ಕಮ್ಮಿ ಮಾಡಿ ಸರ್ ವಿತ್ NOC ಗೆ ಕೊಡ್ತೀನಿ ಸರ್. ಬನ್ನಿ 95,000 ಗೆ ವಿತ್ NOC ಕೊಡ್ತೀನಿ. 1,25,000 ಗೆ ವಿತ್ ಕೆ ಕೊಡ್ತೀನಿ ಸರ್. ಓಕೆ, 95,000 ಗೆ ಏನೋ ವಿತ್ NOC. ಓಕೆ, 1,25,000 ಗೆ ವಿತ್ ಕೆ ನಂಬರ್ ಕೊಡ್ತೀನಿ. ಓಕೆ ನೋಡಿ, ಯಾವ ತರ ಬೇಕೋ ಆರಾಮಾಗಿ ಚೂಸ್ ಮಾಡ್ಕೊಂಡು ತಗೊಂಡೋಗ್ಬೋದು ಗಾಡಿ. ಸೊ ನನ್ನ ಪರ್ಸನ್ ಕೇಳಿದ್ರೆ 1,25,000 ಫುಲ್ ಲಾಟ್ ಕ್ಯಾಶ್ ಕೊಟ್ಬಿಟ್ಟು ಆರಾಮಾಗಿ ಕರ್ನಾಟಕ ಗಾಡಿ ತಗೊಂಡೋಗಿ ಸರ್. 1,30,000 ಗೆ ಕೆ ಗಾಡಿ ಸಿಗುತ್ತೆ ಸರ್. ವಿತ್ ಸಿಂಗಲ್ ಓನರ್ ಗಾಡಿ, ಜಸ್ಟ್ 60,000 ಡ್ರೈವ್ ಆಗಿರೋದು. ಸೊ ನೆಕ್ಸ್ಟ್ ಮುಂದೆ ಒಂದು i10 ಇದೆ. ಏನ್ ಸರ್ ಡೀಟೇಲ್ಸ್? ಸರ್ 2011 ಮಾಡಲ್ ಸಿಂಗಲ್ ಓನರ್ i10 ಸರ್. ಜಸ್ಟ್ 58,000 ಡ್ರೈವ್ ಆಗಿದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಸೂಪರ್ ಆಗೈತೆ, ಶೋರೂಮ್ ಕಂಡೀಷನ್ ದಲ್ಲಿರೋದು. ಓಕೆ, ನೋಡ್ತಾ ಇರ್ಬೋದು ಬಾಡಿನೆಲ್ಲ ಸಕ್ಕದ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಆಲ್ಮೋಸ್ಟ್ ಲೈಕ್ 60 to 70% ಟೈರ್ಸ್ ಇದೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಏನು ಬರ್ಬೋದು ಸರ್? ಫ್ರಂಟ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತೆ ಸರ್. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ನಿಮಗೆ. ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ನೋಡ್ತಿರೋರಿಗೆ ಆರಾಮಾಗಿ ನೋಡ್ಬೋದು ಒಂದು i10. ಸೊ 2010 ಅಲ್ಲ ಇದು? 2011 ಸಿಂಗಲ್ ಓನರ್. ಓಕೆ, 11 ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಏನಾಗುತ್ತೆ ಸರ್? 1,95,000 ಹೇಳ್ತಾ ಇದ್ದೀನಿ. 1,75,000 ಗೆ ವಿತ್ NOC ಕೊಡ್ತೀನಿ ಸರ್. 1,75,000 ಗೆ ವಿತ್ NOC ಕೊಡಿ. 1,75,000 ಗೆ ವಿತ್. ಮುಂದೆ ಬರ್ಲಿ ಇನ್ನ 5,000 ಕಡಿಮೆ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ, ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತಾರೆ ನಿಮಗೆ ಒಂದು i10. ಸೊ ಹಾಗೆ i10 ಬೇಡ ಅಂದ್ರೆ ಇನ್ನೊಂದು i10 ಇದೆ, ಕಪ್ಪ 2 ಇಂಚಿನ. ಸೊ ಯಾವ್ದ್ರ ಡೀಟೇಲ್ಸ್ ಸರ್? ಸರ್ ಇದು 2011 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಜಸ್ಟ್ 20,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಜಸ್ಟ್ 20,000 ಎಲ್ಲ ಶೋರೂಮ್ ಹಿಸ್ಟ್ರಿ ತನಕ ಐತೆ ಗಾಡಿಗೆ. ಓಕೆ ನೋಡಿ, ವಿತ್ ಹಿಸ್ಟ್ರಿ ಇದೆ ನಿಮಗೆ ಗಾಡಿ. ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋಸ್ ಬರುತ್ತೆ. ಗಾಡಿನೂ ಸೂಪರ್ ಆಗೈತೆ. ಫುಲ್ ಶೋರೂಮ್ ಸರ್ವಿಸ್ ಮತ್ತೆ ಶೋರೂಮ್ ಪೈಂಟ್ ದಲ್ಲಿ ಇರೋದು, ಒರಿಜಿನಲ್ ಪೈಂಟ್ ದಲ್ಲಿ. ಓಕೆ ನೋಡಿ, ಸಕ್ಕದ ಇದೆ ಗಾಡಿ ಕೂಡ. ಸೊ 2011 ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 20,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಏನಾಗುತ್ತೆ ಪ್ರೈಸ್? ಇದು 2,90,000 ಕೋಟ್ ಮಾಡ್ತಾ ಇದೀನಿ ಸರ್. 2,65,000 ಗೆ ವಿತ್ ಕೆ ನಂಬರ್ ಕೊಡ್ತೀನಿ ಸರ್.
2,65,000 ವಿತ್ ಕೆ ಮಾಡ್ಕೊಡ್ತೀರಾ? ಕೆ ನಂಬರ್ ಮಾಡಿಸ್ಕೊಡ್ತೀನಿ ನಿಮಗೆ. ವಿತ್ ಎನ್ ಒ ಸಿ ಬೇಕಂದ್ರೆ ಮುಂದೆ ಬನ್ನಿ, ಅದ್ರದ್ದು ಪ್ರೈಸ್ ಸಪರೇಟ್ ಐತೆ. 2,25,000 ವಿತ್ ಎನ್ ಒ ಸಿ ಕೊಡ್ತೀನಿ ಸರ್. 2,25,000 ವಿತ್ ಎನ್ ಒ ಸಿ ಆಗುತ್ತೆ ನಿಮಗೆ ಗಾಡಿ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಇದೆ ರೆಡ್ ಕಲರ್. ಏನ್ ಸರ್ ಡೀಟೇಲ್ಸ್? ಸರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ, ಜಸ್ಟ್ 77,000 ಡ್ರೈವ್ ಆಗಿದೆ. ಜಸ್ಟ್ 77,000 ಅಷ್ಟೇ ನಿಮಗೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಗಾಡಿ VDI. ಓಕೆ, ಡೀಸೆಲ್ ಗಾಡಿ ರಿಡ್ಜ್ ನೋಡ್ತಾ ಇರ್ಬೋದು. 2013 ಅಲ್ಲ ಇದು? ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಐತೆ ಸರ್. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ ನೋಡ್ತಾ ಇರ್ಬೋದು. 2013 ಅಲ್ಲ ಗಾಡಿ? 2013 ಸಿಂಗಲ್ ಓನರ್. ಟೈರ್ಗಳು ಚೆನ್ನಾಗೈತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಇದು. ಓಕೆ, ಸೊ ಇವಾಗ ಬ್ರ್ಯಾಂಡ್ ನ್ಯೂ ಗಾಡಿ ತರನೇ ಇದೆ, ಬಟ್ ಬ್ರ್ಯಾಂಡ್ ನ್ಯೂ ಪ್ರೈಸ್ ಹೇಳಿ ಸರ್. ಸರ್ 3,80,000 ಕೋಟ್ ಮಾಡ್ತಾ ಇದೀನಿ. ವಿತ್ ಕೆ ನಂಬರ್ ಇರೋದು, ಒರಿಜಿನಲ್ ಕೆ ಗಾಡಿ ಇದು. ಓಕೆನಾ? ಕೆ ವಿತ್ ನಿಮ್ಗೆ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಸೇರಿ 3,50,000 ಮಾಡಿಸ್ಕೊಡ್ತೀನಿ ಸರ್. ಓಕೆ, 3.5 ಲಕ್ಷಕ್ಕೆ ನಿಮಗೆ ಒಂದು ರಿಡ್ಜ್ 2013 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಸಿಗ್ತಾ ಇದೆ. ಸೊ ಬಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಲೈಕ್ ಡೀಸೆಲ್ ಗಾಡಿ ತುಂಬಾನೇ ಡಿಮ್ಯಾಂಡೆಡ್ ಇದೆ ಮಾರ್ಕೆಟ್ ಅಲ್ಲಿ, ಅದಕ್ಕೋಸ್ಕರನೇ. ಸೊ ಇನ್ನು ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಏನ್ ಸರ್ ಡೀಟೇಲ್ಸ್? 2009 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಸಿಟಿ ಸರ್. ಜಸ್ಟ್ 1,20,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ಎಸ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್, ABS ಬರುತ್ತೆ. ಸೊ ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್, ಡಿಫಾಗರ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಗಾಡಿ. ಸೊ ಯಾರಾದ್ರೂ ಒಂದು ಒಳ್ಳೆ ಹೋಂಡಾ ಸಿಟಿ 2009 ಓನರ್, ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ ನೋಡಕ್ಕೂ ಕ್ಲಾಸ್ ಆಗಿದೆ ಗಾಡಿ. ಸರ್ಪ್ರೈಸ್ ಏನಾಗುತ್ತೆ ಸರ್? ಸರ್ ವಿತ್ ಕೆ ನಂಬರ್ 325 ಹೇಳ್ತಾ ಇದೀವಿ ಸರ್. ಫೈನಲ್ ಎಷ್ಟು? ಫೈನಲ್ 2,90,000 ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ವಿತ್ ಕೆ ನಂಬರು. ಓಕೆ, 2,90,000 ಫೈನಲ್ ಆಗುತ್ತೆ ಗಾಡಿ. ಸರ್ 2,85,000 ಕೊಡ್ತೀನಿ ಹೋಗಿ ಸರ್. ಕೊಡಿ, ಇನ್ನೂ 5,000 ಕಮ್ಮಿ ಮಾಡ್ಬಿಟ್ರಿ. 2,85,000 ನಿಮಗೆ ಒಂದು 2009 ಸಿಂಗಲ್ ಓನರ್ ಗಾಡಿ ಹೋಂಡಾ ಸಿಟಿ ಎಸ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹೋಂಡಾ ಸಿಟಿ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಆ ಹೋಂಡಾ ಸಿಟಿ ಇಲ್ಲ ಅಂದ್ರೆ ಇನ್ನೊಂದು ಹೋಂಡಾ ಸಿಟಿ ವಿತ್ ಕೆ ನಂಬರ್. ಆಲ್ರೆಡಿ ಕೆ ಗಾಡಿನೇ ಕೆ ಗಾಡಿ ಇದು. ಓಕೆ, 2012 ಮಾಡಲ್ ಗಾಡಿ, ಜಸ್ಟ್ 44,000 ಡ್ರೈವ್ ಆಗಿದೆ. ಓಕೆ, ಜಸ್ಟ್ 44,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಹೋಂಡಾ ಸಿಟಿ ಐವಿ ಟೆಕ್ ರೇರ್ ಅಲ್ಲಿ ನಿಮಗೆ ಡಿಫಾಗರ್, ಎಸ್ ವೇರಿಯಂಟ್, ಇದ್ರಲ್ಲಿ ಆಪ್ಷನಲ್ ಗಾಡಿ. ಇದ್ರಲ್ಲಿ ನಿಮಗೆ ಅಲಾಯ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಐತೆ ಸರ್. ಓಕೆ, ಸೊ ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲಾನು ಇದೆ. ಕ್ರೇಜಿ ಅಂತ ಹೇಳ್ಬೋದು. ಹೋಂಡಾ ಜಸ್ಟ್ 44,000 ಡ್ರೈವ್ ಆಗಿದೆ. ಫುಲ್ಲಿ ಶೋರೂಮ್ ಮೇಂಟೈನ್ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಐತೆ, 100% ಟೈರ್ಸ್ ಐತೆ. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಸೊ 2014 ಅಲ್ಲ ಇದು? 2012 ಮಾಡಲ್, ಥರ್ಡ್ ಓನರ್, ಜಸ್ಟ್ 44,000 ಡ್ರೈವ್ ಆಗಿರೋದು. ಓಕೆ, ಒಳ್ಳೆ 14 ಮಾಡಲ್ ಗಾಡಿ ತರ ಕಾಣಿಸ್ತಾ ಇದೆ ಗಾಡಿ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಐತೆ. ಓಕೆ, ಪ್ರೈಸ್ ಇವಾಗ ಸರ್ ಪ್ರೈಸ್ ಬಂದಿದ್ದು 3,95,000 ಹೇಳ್ತಾ ಇದೀವಿ ಸರ್. 3,65,000 ಮಾಡಿಸ್ಕೊಡ್ತೀನಿ ಸರ್. 3,65,000 ಫೈನಲ್. ಗಾಡಿ ಸೂಪರ್ ಆಗೈತೆ. 4 ಲಕ್ಷ ಕೊಟ್ರೆ ಗಾಡಿ ಸಿಗಲ್ಲ, ಆ ತರ ಐತೆ ಗಾಡಿ. ಸೊ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ. ನೋಡಕ್ ಒಂಥರ ಕ್ಲಾಸ್ ಆಗಿದೆ, ಕಲರ್ ಆಗ್ಲಿ ಎಲ್ಲಾನು. ಏನ್ ಸರ್ ಡೀಟೇಲ್ಸ್ ಇದೆ ಸರ್? ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಸರ್. ವೋಕ್ಸ್ ವ್ಯಾಗನ್ ವೆಂಟೋ 1.2 ಹೈಲೈನ್ ಆಟೋಮೆಟಿಕ್, ಜಸ್ಟ್ 74,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಐತೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗೈತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಸರ್. ಸೊ ಬಾಡಿ ನೋಡ್ತೀನಿ ಗೊತ್ತಾಗ್ಬಿಡುತ್ತೆ. ಲೈಕ್ ನೋಡಕ್ಕೆ ಒಂಥರ ಬಂದು ನೋಡ್ರೆ ಖುಷಿಯಿಂದ ತಗೊಂಡೋಗ್ಬೇಕು ಆ ತರ ಗಾಡಿ. ಬಂದ್ರೆ ಗಾಡಿ ಕಸ್ಟಮರ್ ನೋಡಿದ್ರೆ ಹಂಗೆ ತಗೊಂಡೋಗ್ತಾರೆ ಸರ್. ಆಟೋಮೆಟಿಕ್ ಗಾಡಿ, ಗೇರ್ ಬಾಕ್ಸ್, ಇಂಜಿನ್ ಸೂಪರ್ ಆಗೈತೆ. ಸಸ್ಪೆನ್ಷನ್ ಗಳೆಲ್ಲ ಚೆನ್ನಾಗೈತೆ. ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ವೋಕ್ಸ್ ವ್ಯಾಗನ್ ವೆಂಟೋ ಹುಡುಕ್ತಾ ಇರ್ತೀರಾ, ಅದು ಆಟೋಮೆಟಿಕ್ ಅಲ್ಲಿ ಇದೆ ಗಾಡಿ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಗಾಡಿ. 1.2 ಲೀಟರ್ ಇಂಜಿನ್, 1.6 ಬರುತ್ತೆ ಇದರಲ್ಲಿ. 1.2 1.2 ಲೀಟರ್ TSI ಇಂಜಿನ್, ಟರ್ಬೋ ಚಾರ್ಜ್ ಇಂಜಿನ್. ಕ್ರೇಜ್ ಆಗಿರುತ್ತೆ ಓಡಿಸಕ್ ಮಾತ್ರ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರದ್ದು 6,95,000 ಹೇಳ್ತಾ ಇದೀವಿ ಸರ್. 6,50,000 ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ ಇನ್ನ ಮುಂದೆ ಬರ್ಲಿ ಸರ್. 6,40,000 ಕೊಡ್ತೀನಿ ಸರ್. ಬಡಿ 6,40,000 ಒಂದು ವೋಕ್ಸ್ ವ್ಯಾಗನ್ ವೆಂಟೋ 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಜಸ್ಟ್ 74,000 ಡ್ರೈವ್ ಆಗಿದೆ. ಓಕೆ, ನೋಡಿ ಕ್ಲಾಸ್ ಆಗಿದೆ ಗಾಡಿ ಕೂಡ. ನನ್ನ ಪರ್ಸನಲಿ ಕೇಳಿದ್ರೆ ಆರಾಮಾಗಿ ತಗೊಂಡು ಹೊಟ್ಟೋಗ್ಬಿಡ್ಬೋದು ಗಾಡಿ, ಆ ತರ ಕಂಡೀಷನ್ ಇದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ. ಏನ್ ಸರ್ ಡೀಟೇಲ್ಸ್? ಸರ್ i20 ಪ್ರೈಸಿಂಗ್ ದಲ್ಲಿ ಕೊಡ್ತೀನಿ ಸರ್. 2012 ಮಾಡಲ್, ಥರ್ಡ್ ಓನರ್ ಗಾಡಿ, ಜಸ್ಟ್ 71,000 ಡ್ರೈವ್ ಆಗಿದೆ. ಓಕೆ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ತುಂಬಾ ಜನ ಹುಡುಕೊಂಡು ಬರ್ತಾ ಇರ್ತೀರಾ. 3,10,000 ಕೊಟ್ಟು ಮಾಡ್ತಾ ಇದೀನಿ. 2,80,000 ಕೊಡ್ತೀನಿ ಸರ್. 2,80,000 ಯಾವ ಇಯರ್ ಮಾಡಲ್ ಗಾಡಿ? ಡೀಸೆಲ್ ಗಾಡಿ, 2012 ಮಾಡಲ್ ಗಾಡಿ ಕೊಡ್ತೀನಿ. ಓಕೆ, ನೋಡಿ 2012 ಮಾಡಲ್ ಗಾಡಿ 2,80,000 ಸಿಗ್ತಾ ಇದೆ ಒಂದು i20. ಸೊ ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಯಾರು ಒಂದು ಕ್ಲಾಸಿಕ್ ಗಾಡಿ ನೋಡ್ತಾರೆ ಅವ್ರಿಗೆ ಲೋ ಬಜೆಟ್ ದಲ್ಲಿ ಡೀಸೆಲ್ ಗಾಡಿ ಬೇಕಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. 2,80,000 ಯಾರಾದ್ರೂ ಒಂದು ಡಿಮ್ಯಾಂಡೆಡ್ ಗಾಡಿ ಸ್ವಿಫ್ಟ್ ಹುಡುಕ್ತಾ ಇರೋರಿಗೆ ಒಂದು ಸ್ವಿಫ್ಟ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ತುಂಬಾ ಜನ ಕೇಳ್ಕೊಂಡು ಬರ್ತಾರೆ ಸರ್. ಸ್ವಿಫ್ಟ್ 13 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 74,000 ಡ್ರೈವ್ 77,000 ಡ್ರೈವ್ ಆಗಿದೆ ಸರ್. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ.
ಓಕೆ ಪೆಟ್ರೋಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಲ್ಲಿ ಐತೆ ಈ ಗಾಡಿನು. ಟೈರ್ ಗಳೆಲ್ಲ ಚೆನ್ನಾಗೈತೆ, ಶೋರೂಮ್ ಪೇಂಟ್ ದಲ್ಲಿ ಐತೆ ಗಾಡಿ. ಓಕೆ ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ ಗಾಡಿಲಿ. ಸೊ ಯಾರಾದರೂ ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ವಿತ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ ಗಾಡಿ. 2013 ಸಿಂಗಲ್ ಓನರ್ ಗಾಡಿ ಡೆಲ್ಲಿ ರಿಜಿಸ್ಟ್ರೇಷನ್ ಇರೋದು. 4,25,000 ಹೇಳ್ತಾ ಇದ್ದೀನಿ. 3,85,000 ಗೆ ವಿತ್ ಕೆ ನಂಬರ್ ಕೊಡ್ತೀನಿ ಸರ್. 3,85,000 ವಿತ್ KNS ಕೊಡ್ತೀನಿ. 3,85,000 ಗೆ ವಿತ್ ಕೆ ಕೊಡ್ತೀನಿ. ಪೆಟ್ರೋಲ್ ಗಾಡಿ. ಓಕೆ ಪೆಟ್ರೋಲ್ ಗಾಡಿ. ಮೈಲೇಜ್ ಚೆನ್ನಾಗಿರುತ್ತೆ ಗಾಡಿ. ನಿಮ್ಗೆ ಆರಾಮಾಗಿ ಸಿಟಿದಲ್ಲಿ 15-16 ಬರುತ್ತೆ, ಹೈವೇದಲ್ಲಿ 18 to 20 ಆರಾಮಾಗಿ ಬರುತ್ತೆ. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಮತ್ತೆ ಮೇಂಟೆನೆನ್ಸ್ ಕೂಡ ಅಷ್ಟೇ ತುಂಬಾನೇ ಕಮ್ಮಿ ಅಂತಾನು ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು Volkswagen Polo ಇದೆ. ಸೊ ಇದ್ರ ಡೀಟೇಲ್ಸ್ ಸರ್ Volkswagen Polo 1.6 ಹೈಲೈನ್ ಇದು. 1.6 ಹೈಲೈನ್ 11 ಮಾಡೆಲ್ ಸಿಂಗಲ್ ಓನರ್, ಜಸ್ಟ್ 80,000 ಡ್ರೈವ್ ಆಗಿದೆ. ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಲ್ಲಿ ಐತೆ ಗಾಡಿ. ಓಕೆ ನೋಡಿ 1.6 ಲೀಟರ್ ಇಂಜಿನ್ ಗಾಡಿ. ಸೊ ಇದಕ್ಕೆ ಯಾರು ನನಗೆ ಕೇಳ್ತೀನಿ ಅಂದ್ರೆ ಆರಾಮಾಗಿ ತಗೊಬಹುದು. ಸೊ ಒಂಥರ ಕ್ರೇಜಿ ಗಾಡಿ. 1.6 ಹೈಲೈನ್ ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಎಲ್ಲೂ ಸಿಗಲ್ಲ ಸರ್. ಇದು 1.6 ಹೈಲೈನ್, 1.5 ಹೈಲೈನ್ ಬರುತ್ತೆ. ಇದು 1.6 ಇದು ರೇರ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಬಟ್ ಈ ಗಾಡಿ ಬೇರೆ 2011 ಅಲ್ಲಿ ಅಷ್ಟೇ ಬಂದಿದ್ದು. 1.6 ಲೀಟರ್ 1.6 ಮತ್ತೆ ಇದರಲ್ಲಿ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಓಕೆ ವಿತ್ NOC ನಿಮ್ಗೆ 2,75,000 ಹೇಳ್ತಾ ಇದ್ದೀನಿ ಸರ್. 2,50,000 ಗೆ ಕೊಡ್ತೀನಿ ಸರ್ ಗಾಡಿ. 1.6 ಲೀಟರ್ ಗಾಡಿ 1.6 ಲೀಟರ್ ಗಾಡಿ 2,50,000 ಗೆ ಕೊಡ್ತೀನಿ. ಓಕೆ ನೋಡಿ 2,50,000 ಗೆ ವಿತ್ NOC ಕೊಡ್ತಾ ಇದ್ದಾರೆ ನಿಮ್ಗೆ. 1.6 ಲೀಟರ್ ಪೆಟ್ರೋಲ್ ವೇರಿಯಂಟ್, 1.6 ಲೀಟರ್ ಇಂಜಿನ್, ಹೈಲೈನ್ Volkswagen Polo. ಸೊ ಕ್ರೇಜಿ ಡೀಲು. ಸೊ ವಿತ್ ಕೆ ಅಂದ್ರೆ ಎಷ್ಟಾಗುತ್ತೆ ಸರ್? ವಿತ್ ಕೆ ನಿಮ್ಗೆ 3,45,000 ಗೆ ಕೊಡ್ತೀನಿ ಸರ್. 3,45,000 ಗೆ ವಿತ್ ಕೆ ಕೊಡ್ತೀನಿ. ವಿತ್ NOC ಬೇಕಂದ್ರೆ 2,50,000 ಗೆ ಕೊಡ್ತೀನಿ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ನೋಡಿ ಯಾವ ತರ ಚೂಸ್ ಮಾಡ್ಕೊತೀರಾ ಅದ್ರ ಚೂಸ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು Ford Figo ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ತುಂಬಾ ಜನ ಕೇಳ್ಕೊಂಡಿರ್ತಾರೆ ಸರ್, ಡೀಸೆಲ್ ಗಾಡಿ ಲೋ ಬಜೆಟ್ ದಲ್ಲಿ. 2014 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಓಕೆ Ford Figo ಟೈಟಾನಿಯಂ, ಜಸ್ಟ್ 1,08,000 ಡ್ರೈವ್ ಆಗಿದೆ. ಓಕೆ ಸೊ ಟಾಪ್ ಎಂಡ್ ಗಾಡಿ. ಫ್ಯೂಚರ್ಸ್ ಇದ್ರಲ್ಲಿ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಓಕೆ ರೇರ್ ಅಲ್ಲಿ ನಿಮಗೆ ನೋಡ್ತಾ ಇರಬಹುದು ಸಕ್ಕದ ಮೇಂಟೈನ್ ಮಾಡಿದ್ರೆ. ಗಾಡಿ ಕೂಡ ಕ್ಲಾಸ್ ಆಗಿದೆ. ಕಲರ್ ಇದು ಗಾಡಿ ಒರಿಜಿನಲ್ ಪೇಂಟ್ ದಲ್ಲಿ ಐತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಗಳೈತೆ. ಅಲಾಯ್ಸ್ ಇದೆ ನಿಮಗೆ. ಯುನೀಕ್ ಕಲರ್ ಅಂತಾನು ಹೇಳ್ಬೋದು. ನೋಡೋಕೊಂಡ್ರು ಕ್ಲಾಸ್ ಆಗಿದೆ ಗಾಡಿ. ಏನಾಗುತ್ತೆ ಪ್ರೈಸ್ ಇದು? ಸರ್ 3,10,000 ಕೋಟ್ ಮಾಡ್ತಾ ಇದೀವಿ ಸರ್. 2,80,000 ಗೆ ಕೊಡ್ತೀನಿ ಸರ್. 2,80,000 ಗೆ ವಿತ್ ಕೆ. ಆಲ್ರೆಡಿ ಕೆ ಗಾಡಿನೇ ಇದು. ಓಕೆ 2,80,000 ಗೆ 2014 ಡೀಸೆಲ್ ಗಾಡಿ ಕೊಡ್ತೀನಿ. ಲೋ ಮೇಂಟೆನೆನ್ಸ್ ಗಾಡಿ ಕೊಡ್ತೀನಿ. ಓಕೆ ಸೊ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 18 ಬರುತ್ತೆ, ಹೈವೇಲಿ 22 ಬರುತ್ತೆ ಸರ್. ಪಕ್ಕ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು Fiat Linea ಇದೆ. ಏನ್ ಸರ್ ಡೀಟೇಲ್ಸ್? ಸರ್ Fiat Linea 2010 ಮಾಡೆಲ್ ಸಿಂಗಲ್ ಓನರ್, ಜಸ್ಟ್ 80,000 ಡ್ರೈವ್ ಆಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ದಲ್ಲಿ ಐತೆ ಇದು ಗಾಡಿ. ಒರಿಜಿನಲ್ ಪೇಂಟ್ ದಲ್ಲಿ ಐತೆ ಎಲ್ಲ ಗಾಡಿನು. ಇದ್ರಲ್ಲೂ ಡಬಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ಯಾರಾದ್ರೂ ಒಂದು Fiat Linea ಮಲ್ಟಿ ಜೆಟ್ ಇಂಜಿನ್ ಅಲ್ಲ ಇದು? ಮಲ್ಟಿ ಜೆಟ್ ಇಂಜಿನ್. ಓಕೆ ಅಲಾಯ್ಸ್ ಎಲ್ಲ ಬರುತ್ತೆ. ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಇದೆ. ಸೊ ಪೆಟ್ರೋಲ್ ವೇರಿಯಂಟ್. ಯಾರಾದ್ರೂ ಒಂದು Fiat Linea ಹುಡುಗರಿಗೆ ಪ್ರೈಸ್ ಆಗುತ್ತೆ ಸರ್? ಇದು 1,95,000 ಹೇಳ್ತಾ ಇದೀವಿ ವಿತ್ ಕೆ ನಂಬರ್. ಫೈನಲ್ ಹೇಳಿ ಸರ್. ಫೈನಲ್ 1,60,000 ಗೆ ವಿತ್ ಕೆ ನಂಬರ್ ಕೊಡ್ತೀನಿ ಸರ್. 1,60,000 2012 ಮಾಡೆಲ್ 10 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಒಂದು Fiat Linea ಸಿಗ್ತಾ ಇದೆ. ಸೊ ಅದು ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾಯ್ಸ್ ಎಲ್ಲಾನು ಇದೆ. ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಓಕೆ ಸರ್ ಯಾರಾದ್ರೂ ಒಂದು ಒಳ್ಳೆ ಕ್ಲಾಸಿಕ್ ಗಾಡಿ, ಒಂದು ಟೊಯೋಟಾ ಇನೋವಾ ಹುಡುಗರಿಗೆ ಒಂದು ಇನೋವಾ ಐತೆ. ಏನ್ ಸರ್ ಡೀಟೇಲ್ಸ್? ಸರ್ ತುಂಬಾ ಜನ ಕೇಳ್ಕೊಂಡು ಬರ್ತಾರೆ ಸರ್ ಇನೋವಾ ಸರ್. 2015 ಮಾಡೆಲ್ ಸೆಕೆಂಡ್ ಓನರ್, ಜಸ್ಟ್ 30,000 ಡ್ರೈವ್ ಆಗಿರೋ G ವರ್ಷನ್ ಇನೋವಾ ಐತೆ ಸರ್. ಜಸ್ಟ್ 30,000 ಡ್ರೈವ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ ಇದ್ರೇನು 30,000 ಡ್ರೈವ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಂಖ್ಯೆ ಐತೆ ಸರ್ ಗಾಡಿಗೆ. ಓಕೆ ನೋಡಿ ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ನಿಮಗೆ. ನೋಡ್ತಾ ಇರ್ಬೋದು 2015 ಸೆಕೆಂಡ್ ಓನರ್ ಗಾಡಿ. ಸೊ ಇಂಟೀರಿಯರ್ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಗಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ 2015 ಸೆಕೆಂಡ್ ಓನರ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್, ಸ್ಪಾಯ್ಲರ್ ಎಲ್ಲ ಇದೆ. ಸೊ ಇದು 7 ಸೀಟರ್ 8 ಸೀಟರ್ ಸರ್ ಇದು? ಸರ್ ಇದು 8 ಸೀಟರ್ ಸರ್. 8 ಸೀಟರ್ ಗಾಡಿ. ಸೊ 8 ಸೀಟರ್ ಗಾಡಿ ಬೇರೆ ನಿಮಗೆ ಚಾನ್ಸ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು. 2015 ಬೇರೆ, ಅದು ಜಸ್ಟ್ 30,000 ಡ್ರೈವ್ ಆಗಿರೋ ಗಾಡಿ. ಆಮೇಲೆ 8 ಸೀಟರ್ ಗಾಡಿ ಬೇರೆ ಸರ್. ವಿತ್ ಕೆ ನಂಬರ್ 11,95,000 ಹೇಳ್ತಾ ಇದ್ದೀನಿ ಸರ್. 11,50,000 ಗೆ ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀನಿ ಸರ್. ಸ್ವಲ್ಪ ಕಮ್ಮಿ ಮಾಡಿ ಸರ್. ಸರ್ 11,40,000 ಗೆ ಮಾಡಿಸ್ಕೊಡ್ತೀನಿ ಸರ್. ನನ್ಗೂ ಬೇಡ ನಿಮ್ಗೂ ಬೇಡ, ಏನಾದ್ರು ಯೋಚನೆ ಮಾಡ್ತೀರಾ? 11 ಲಕ್ಷ ಸರ್. 11,25,000 ಗೆ ವಿತ್ ಕೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ 11,25,000 ಗೆ ಮಾಡಿಸ್ಕೊಡ್ತೀನಿ. ಓಕೆ 11 ಲಕ್ಷಕ್ಕೆ ವಿತ್ ಕೆ ಮಾಡ್ಕೊಡ್ತಾರೆ. ನಿಮ್ಮೊಂದು ಟೊಯೋಟಾ ಇನೋವಾ 15 ಸೆಕೆಂಡ್ ಓನರ್ ಗಾಡಿ. ಎಷ್ಟು 30,000 ಅಷ್ಟೇ ನಿಮ್ಗೆ ಡ್ರೈವನ್ ಆಗಿರೋದು. ಹಾಗೆ ತಮ್ಮ ಬೇಡ ಅಂದ್ರೆ ನಿಮ್ಗೆ ಒಂದು ಅಣ್ಣ ಒಂದು ಫಾರ್ಚುನರ್ ಇದೆ. ಸೊ ಏನ್ ಸರ್ ಡೀಟೇಲ್ಸ್? ಸರ್ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ವೈಟ್ ಕಲರ್ ಫಾರ್ಚುನರ್
ಸಿಂಗಲ್ ಓನರ್ 14 ಮಾಡಲ್ ಫಾರ್ಚುನರ್ ಐತೆ ಸರ್, ಆಟೋಮೆಟಿಕ್ 1,44,000 ಡ್ರೈವ್ ಆಗಿದೆ. ಶೋರೂಮ್ ಹಿಸ್ಟ್ರಿ ತನಕ ಐತೆ ಗಾಡಿಗೂ. ಈ ಗಾಡಿಗೂ ಫುಲ್ಲಿ ಲೋಡೆಡ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್. ಸೊ 4x2 ಗಾಡಿ ನೋಡ್ತಾ ಇರಬಹುದು. 4x2 ಗಾಡಿ, 100% ಟೈರ್ಸ್ ಐತೆ, ಅಲಾಯ್ ವೀಲ್ಸ್ ಐತೆ ಗಾಡಿಗೆ. ಓಕೆ, ಸೊ ಯಾರಾದ್ರೂ ಒಂದು ಟೊಯೋಟಾ ಫಾರ್ಚುನರ್ ಹುಡ್ಕೋರಿಗೆ 2014 ಸಿಂಗಲ್ ಓನರ್ ಬೇಕು. 14 ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ. ಇದ್ರದ್ದು ಪ್ರೈಸ್ ಬಂದು ವಿತ್ ಕೆ 1595 ಕೋಟ್ ಮಾಡ್ತಾ ಇದ್ದೀನಿ ಸರ್. 15,50,000 ಗೆ ಕೊಡ್ತೀನಿ ಸರ್ ವಿತ್ ಕೆ ನಂಬರ್. ಓಕೆ ನೋಡಿ, 15,500,000 ಲಕ್ಷಕ್ಕೆ ನಿಮಗೆ ಒಂದು 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಒಂದು ಟೊಯೋಟಾ ಫಾರ್ಚುನರ್ ಸಿಗ್ತಾ ಇದೆ. ಸೊ ಡಿಮ್ಯಾಂಡೆಡ್ ವೆಹಿಕಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಮುಂದೆ ಇನ್ನೂ ಬಂದ್ರೆ ಇನ್ನೂ ಕಡಿಮೆ ಮಾಡಿ 11,30,000 ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಫಾರ್ಚುನರ್ ಇನ್ನು 11,30,000ಕ್ಕೆ 15,30,000 ಮಾಡಿಸ್ಕೊಡ್ತೀನಿ. ಓಕೆ ನೋಡಿ, 15,30,000ಗೆ ಫೈನಲ್ ಆಗುತ್ತೆ ಒಂದು ಟೊಯೋಟಾ ಫಾರ್ಚುನರ್. ಸೊ ಹಾಗೆ ನೆಕ್ಸ್ಟ್ ಹುಂಡೈ ಕ್ರೆಟಾ ಇದೆ ಸರ್. ಹುಂಡೈ ಕ್ರೆಟಾ ಇದು ಆಟೋಮೆಟಿಕ್ ಗಾಡಿ ಸರ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ, 1,15,000 ಡ್ರೈವ್ ಆಗಿದೆ. ಓಕೆ, ಆಟೋಮೆಟಿಕ್ 1,15,000 ಡ್ರಿವನ್ ಆಗಿದೆ, ನೋಡ್ತಾ ಇರಬಹುದು. ಟಾಪ್ ಎಂಡ್ ಗಾಡಿ SX. ಓಕೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮಗೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ಗಾಡಿ ಆಟೋಮೆಟಿಕ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಏರ್ ಬೂಮ್ಸ್, ಓವರ್ ರಿಮ್ಸ್, ಟೈರ್ಸ್ ಆಲ್ಮೋಸ್ಟ್ ಲೈಕ್ 70 to 80% ಟೈರ್ಸ್. ನೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಇದೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಹುಂಡೈ ಕ್ರೆಟಾ ಅದು ಆಟೋಮೆಟಿಕ್ ಓಡಿರೋರಿಗೆ ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಗಾಡಿ ಸರ್. ಸೊ ಪ್ರೈಸ್ ನೋಡೋದಾದ್ರೆ ಸರ್ 9,95,000 ಕೋಟ್ ಮಾಡ್ತಾ ಇದ್ದೀನಿ, 9,60,000 ಗೆ ಕೊಡ್ತೀನಿ ಸರ್. ಇನ್ನೊಂದು ಫೈನಲ್ ಪ್ರೈಸ್ ಹೇಳಿ ಸರ್. 9,50,000 ಗೆ ರೌಂಡ್ ಫಿಗರ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 9,500,000 ಲಕ್ಷಕ್ಕೆ ನಿಮ್ಗೆ ಒಂದು ಹುಂಡೈ ಕ್ರೆಟಾ ಆಟೋಮೆಟಿಕ್ ವೇರಿಯಂಟ್ SX ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ ನಿಮಗೆ. ಸೊ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ ಸರ್. ತುಂಬಾ ಬಜೆಟ್ ಅಲ್ಲಿ ಬೆಸ್ಟ್ ಗಾಡಿ ಹುಡುಕೋರಿಗೆ, ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ತುಂಬಾ ಜನ ಕೇಳ್ಕೊಂಡಿರ್ತಾರೆ ಸರ್. 2012 ಮಾಡೆಲ್, ಸೆಕೆಂಡ್ ಓನರ್, ಜಸ್ಟ್ 96,000 ಡ್ರೈವ್ ಆಗಿದೆ, ಡೀಸೆಲ್ ಗಾಡಿ. ಸೊ ನೋಡಿ, ಜಸ್ಟ್ 96,000 ಅಷ್ಟೇ ನಿಮಗೆ ಡ್ರಿವನ್ ಡೀಸೆಲ್ ಗಾಡಿ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ 2012 ಸೆಕೆಂಡ್ ಓನರ್. ಸೊ ಇಂಟೀರಿಯರ್ ಅಲ್ಲಿ ಸರ್ ಏನು ಬರ್ಬೋದು ಸರ್ ಇದಕ್ಕೆ? ಸರ್ ಇದ್ರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ನೋಡ್ತಾ ಇರಬಹುದು, ಚೆನ್ನಾಗಿದೆ. ಪವರ್ ವಿಂಡೋಸ್ ಬರುತ್ತೆ. ಇಂಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಡೀಸೆಲ್ ಗಾಡಿ ಹುಡುಕೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ 2,25,000 ಕೋಟ್ ಮಾಡ್ತಾ ಇದ್ದೀನಿ ಸರ್. 1,90,000 ಗೆ ಕೊಡ್ತೀನಿ ಸರ್. 1,90,000 ಗೆ ಒಂದು ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಸೊ ಹಾಗೆ ಒಂದು ಲೋ ಬಜೆಟ್ ಒಂದು 810 ಬೇರೆ ಇದೆ. ಏನು ಸರ್ ಡೀಟೇಲ್ಸ್? ಸರ್ ಇದು ಕೆ ಗಾಡಿ ಸರ್, 2009 ಮಾಡೆಲ್, ಥರ್ಡ್ ಓನರ್ ಗಾಡಿ. ಓಕೆ, 74,000 ಡ್ರೈವ್ ಆಗಿದೆ, 2,25,000 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಅಂದ್ರೆ ಎಷ್ಟು ಕುತ್ಕೋತೀರಾ ಸರ್? ಫೈನಲ್ 195 ಕೊಡ್ತೀನಿ ಸರ್. ಕೆ ಗಾಡಿ, ಥರ್ಡ್ ಓನರ್ ಗಾಡಿ. 1,95,000 ಗೆ 2009 ಥರ್ಡ್ ಓನರ್ ಗಾಡಿ. ಸೊ ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್, ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟು ಸಕ್ಕತ್ತಾಗಿದೆ ಗಾಡಿ ಕೂಡ ನೋಡೋಕ್ಕೆ. ಓಕೆ ಸರ್.